ಮುಡಾ ಹಗರಣದ ಮೊದಲ ದಿನ ಯುದ್ಧ ಇವತ್ತು ಆರಂಭ ಆಗಿದೆ. ಕೆಂಗೇರಿಯಿಂದ ಕಹಳೆಯನ್ನು ಊದಿರುವಂತಹ ದೋಸ್ತಿಗಳು ಮೈಸೂರಿನತ್ತ ಹೆಜ್ಜೆ ಹಾಕಿದ್ದಾರೆ. ಕಾಲ್ನಡಿಗೆ ವೇಳೆ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರಿದ್ದಾರೆ. ಸಿಎಂ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಕೂಡ ಮಾಡಿದರು. ಇನ್ನು ಬಿಜೆಪಿ ನಾಯಕರ ಈ ಆಗ್ರಹಕ್ಕೆ ಅತ್ತ ರಾಮನಗರದಲ್ಲಿ ಜನಾಂದೋಲನ ಸಮಾವೇಶ ನಡೆಸುತ್ತಿರುವಂತಹ ಕಾಂಗ್ರೆಸ್ ಕಲಿಗಳು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕರ್ಮ ಇದೆಯಲ್ಲ, ಆ ಕೆಟ್ಟ ಕರ್ಮ ಮಾಡಿಕೊಂಡಿದ್ದವರಿಗೆ ಆ ಕೆಟ್ಟ ಕರ್ಮ ಹಿಂಬಾಲಿಸುತ್ತೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವುದು ನಿಶ್ಚಿತ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಲು ಇದೊಂದು ಮೊದಲನೇ ಹೆಜ್ಜೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಅದರಲ್ಲಿ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿಮ್ಮ ಭ್ರಮೆ, ನಿಮ್ಮ ತಿರುಕನ ಕನಸಿದು. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದೇ ಗುರಿ. ಪಾದಯಾತ್ರೆಯಲ್ಲಿ ದೋಸ್ತಿಗಳ ನಗಾರಿ. ಮುಡಾ ಅಕ್ರಮದ ಬಾಣವನ್ನ ಮತ್ತಷ್ಟು ಮೊನಚು ಮಾಡಿರೋ ಕೇಸರಿ ಕಲಿಗಳು ಇವತ್ತು ದಳಪತಿಗಳ ಜೊತೆ ಸೇರಿ ಮೈಸೂರು ಚಲೋಗೆ ಪಾಂಚಜನ್ಯ ಮೊಳಗಿಸಿದ್ದಾರೆ. ಮುಡಾ ಅಕ್ರಮ, ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿಗಳ ಸಂಗ್ರಾಮ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ, ನಗಾರಿ ಬಾರಿಸಿ ಚಾಲನೆ. ಮುಡಾ ಸೈಟ್ ಹಂಚಿಕೆ ಹಗರಣ ಖಂಡಿಸಿ ಬಿಜೆಪಿ ಜೆಡಿಎಸ್ ಇಂದಿನಿಂದ ಸಮರ ಶುರು ಮಾಡಿವೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಪಾದಯಾತ್ರೆ ಆರಂಭಿಸಿದೆ. ಬೆಂಗಳೂರಿನ ಕೆಂಗೇರಿಯಲ್ಲಿರೋ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ದೋಸ್ತಿ ನಾಯಕರು ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ನಗಾರಿಯನ್ನ ಬಾರಿಸುವುದರ ಮೂಲಕ ಪಾದಯಾತ್ರೆಗೆ ಅಧಿಕೃತವಾದಂತಹ ಚಾಲನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ನಾಯಕರ ದಂಗಲ್. ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಬಿಎಸ್ ಯಡಿಯೂರಪ್ಪ ಸಿಎಂ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಇನ್ನೊಂದು ಹೆಜ್ಜೆ ಮುಂದಿಟ್ಟ ಎಚ್ಡಿಕೆ ಮುಡಾ ಹಗರಣದ ದಾಖಲೆ ಕೊಟ್ಟಿದ್ದು ಯಾರಪ್ಪ ಅಂತ ಡಿಕೆ ಕಡೆಗೆ ಬಾಂಬ್ ಎಸೆದ್ರು. ನನಗನ್ಸುತ್ತೆ ನಾವು ಮೈಸೂರು ತಲುಪೋದ್ರೊಳಗಾಗಿ ನನಗನ್ನ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಸಿದ್ದರಾಮಯ್ಯನವರ ಪರವಾಗಿ ಬಂದ್ರಿ, ನಿನ್ನೆ ಆ ದಾಖಲೆಗಳು ಸಾರ್ವಜನಿಕ ಕೊಟ್ಟಿರೋ ನೀವಲ್ವೇ. ಸಿದ್ದರಾಮಯ್ಯನವ್ರನ್ನ ಎಷ್ಟು ಬೇಗ ಇಳಿಸ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನ ಯಾರ್ಯಾರ ಕೈಲಿ ಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಕೊಂಡು ಅಯ್ಯೋ ನಾನು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವ್ರು ನಾವು ಮುಟ್ಟಾಕ್ ಬಿಡಲ್ಲ. ಈ ಡ್ರಾಮಾ ಎಲ್ಲ ಯಾಕಪ್ಪ, ಇನ್ನೂ ಏನೇನು ನಾಟಕ ಆಡಬೇಕು ಅಂತ ಇದ್ದೀರಿ? ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲ ಪೂರ್ತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಕಾಲಚಕ್ರ ಅಂದ್ರೆ ಇದೇ ನೋಡಿ. ಬಳ್ಳಾರಿ ಗಣಿದಣಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೊಡೆ ತಟ್ಟಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ಆದ್ರೆ ಇವತ್ತು ಅದೇ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅಬ್ಬರಿಸಿದ್ರು. ಕರ್ಮ ರಿಟರ್ನ್ ಆಗಿದೆ ಅಂತ ರೆಡ್ಡಿ ಗುಡುಕಿದ್ರು. ಇನ್ನು ಆರ್ ಅಶೋಕ್, ವಿಜಯೇಂದ್ರ ಕೂಡ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ವಿಧಿ ಅನ್ನೋದು ಹೀಗಿರುತ್ತೆ. ದೈವ ಯಾವಾಗಲೂ ಕೂಡ ಕಾಲಚಕ್ರದಲ್ಲಿ ಅವ್ರೇನು ಸುಳ್ಳು ಆರೋಪಗಳನ್ನು ಮಾಡಿ ಸಿದ್ದರಾಮಯ್ಯ ಅವರು ಬಳ್ಳಾರಿಗೆ ಪಾದಯಾತ್ರೆ ಬಂದಿದ್ರು. ಆದರೆ ಕರ್ಮ ಇದೆಯಲ್ಲ, ಆ ಕೆಟ್ಟ ಕರ್ಮ ಮಾಡಿಕೊಂಡಿದ್ದವರಿಗೆ ಆ ಕೆಟ್ಟ ಕರ್ಮ ಹಿಂಬಾಲಿಸುತ್ತೆ. ಸಿದ್ದರಾಮಯ್ಯನವರು ಸೈಟ್ಗಳನ್ನು ಅವರ ಹೆಸರಿಗೆ ಬರ್ಕೊಂಡು ಮೋಸ ಮಾಡಿದ್ದಾರೆ. ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಮತ್ತು ದಲಿತರ 25,000 ಕೋಟಿನ ವರ್ಗಾವಣೆ ಮಾಡಿದ್ದಾರೆ. ಇವೆಲ್ಲನೂ ಕೂಡ ಕಾಂಗ್ರೆಸ್ ಸರ್ಕಾರ, ಲೂಟಿ ಸರ್ಕಾರ. ಈ ವೇದಿಕೆ ಮೂಲಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲನ್ನ ಆಗ್ತಾ ಇದ್ದೇನೆ. ನಿಮಗೆ ತಾಕತ್ತಿದ್ರೆ ಇವತ್ತೇನು ಭ್ರಷ್ಟಾಚಾರದ ಗೊಡ್ಡು ಬೆದರಿಕೆ ಆಗ್ತಾ ಇದ್ದೀರಿ. ನಿಮ್ಮ ಗೊಡ್ಡು ಬೆದರಿಕೆಯಿಂದ ನಮ್ಮ ಪಾದಯಾತ್ರೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಎಚ್ಡಿಕೆ ವಿರೋಧದ ಮಧ್ಯೆಯೂ ಪಾದಯಾತ್ರೆಗೆ ಪ್ರೀತಂ ಗೌಡ ಎಂಟ್ರಿ. ಪ್ರೀತಂ ಗೌಡಗೆ ಪಾದಯಾತ್ರೆ ಜವಾಬ್ದಾರಿ ಕೊಟ್ಟಿದ್ದರ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ರು. ಆದರೂ ಬಿಡದಿ ಬಳಿ ಪ್ರೀತಂ ಗೌಡ ಪಾದಯಾತ್ರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ವಿಜಯೇಂದ್ರ ಜೊತೆಗೆ ಪಾದಯಾತ್ರೆ ಮುಂದುವರೆಸಿದ್ದಾರೆ.
ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದ ಜನಾಂದೋಲನ ಕೌಂಟರ್. ಕೆಂಗೇರಿಯಿಂದ ಬೆಳದಿಯವರೆಗೂ ಪಾದಯಾತ್ರೆ ನಡೆಸಿ ದೋಸ್ತಿಗಳು ಅಬ್ಬರಿಸಿದ್ರು. ಆತ ಪಾದಯಾತ್ರೆಗೆ ಕೌಂಟರ್ ಆಗಿ ರಾಮನಗರದಲ್ಲಿ ಕಾಂಗ್ರೆಸ್ ಕಲಿಗಳು ಜನಾಂದೋಲನ ಸಭೆ ನಡೆಸಿದ್ರು. ಬಿಜೆಪಿ ಕಾಲದಲ್ಲಿ ನಡೆದಿದ್ದು ಎನ್ನಲಾದ ಹಗರಣಗಳ ಪೋಸ್ಟರ್ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಬಿಜೆಪಿ ವಿರುದ್ಧ ಗುಡುಗಿದ್ರು. ಬಿಜೆಪಿಯವರು ಎಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊರತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ ಡಿ.ಕೆ. ಶಿವಕುಮಾರ್ ಮುಖಂಡತ್ವದ ಪಕ್ಷದಲ್ಲಿರುವಂತಹ ಸರ್ಕಾರ ಏನು ಮಾಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ. ನಿಮ್ಮ ಭ್ರಮೆ, ನಿಮ್ಮ ತಿರುಕನ ಕನಸಿದು. ಉತ್ತರ ಕೊಡ್ಲಿ, ನಂದಿಗೂ ಉತ್ತರ ಕೊಡ್ಲಿ, ನನ್ನ ಬೈಲಿ, ನಂದೇನಾರು ಇದ್ರೆ ಬಿಚ್ಚಲಿ, ಪ್ಯಾಂಟು ಶರ್ಟು ಇದು ಬಟ್ಟೆ ಎಲ್ಲ ಬಿಚ್ಚಿ ನನ್ನ ನೇಣಾಕ್ಬಿಡ್ಲಿ, ಶಿಲ್ವೆಗೆ ಏರಿಸ್ಬಿಡ್ಲಿ. ಆತ ಹಾಸನದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಜೆಡಿಎಸ್ನವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ ಅಂದ್ರು. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನೈತಿಕತೆನೇ ಇಲ್ಲ. ಕುಮಾರಸ್ವಾಮಿಗಾಗ್ಲಿ, ವಿಜಯೇಂದ್ರನಿಗಾಗ್ಲಿ, ಅಶೋಕನಿಗಾಗ್ಲಿ ಯಾರಿಗೂ ನೈತಿಕತೆ ಇಲ್ಲ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು. ಮುಡಾ ಹಗರಣದ ಮೊದಲ ದಿನದ ಯುದ್ಧ ಇವತ್ತಷ್ಟೇ ಆರಂಭವಾಗಿದೆ. ಮೊದಲ ದಿನವೇ ನಾಯಕರು ಅಬ್ಬರಿಸಿದ್ದಾರೆ. ಇನ್ನು 6-7 ದಿನ ಈ ಕದನ ಮುಂದುವರಿಯಲಿದ್ದು ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಇದರ ಮಧ್ಯೆ ಯಾದಗಿರಿಯ ಪಿಎಸ್ಐ ಪರಶುರಾಮ ಸಾವು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ರಾಮನಗರದಿಂದ ಸೈಯದ್ ಜೊತೆ ಕಿರಣ್, ಸುನಿಲ್, ಅನಿಲ್, TV9 ಬೆಂಗಳೂರು.